ಓಕೆ, ಗುಡ್ ಈವ್ನಿಂಗ್. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಲಾಸ್ಟ್ ಇದರಲ್ಲಿ ವಿಡಿಯೋದಲ್ಲಿ ನಾವು ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಕ್ಕೆ ವಿಡಿಯೋ ಮಾಡಿದ್ವಿ. ಈ ಕ್ಲಾಸ್ ಅಲ್ಲಿ ಅದ್ರ ಪ್ರಾಬ್ಲಮ್ಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಇನ್ನು ಈ ಪ್ರಾಬ್ಲಮ್ಸ್ ಗಳೆಲ್ಲ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರ್ಬೋದು, ಅಥವಾ ಮಕ್ಕಳಿಗೆ ಬೇಸಿಕ್ಸ್ ಕೆಮಿಸ್ಟ್ರಿ ಚೆನ್ನಾಗಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ಅದ್ರದ್ದು ಪ್ರಾಬ್ಲಮ್ಸ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್ ಅದರಲ್ಲಿ 3 ಮೆಥಡ್ಸ್ ಓದಿದ್ವಿ. ಫಸ್ಟ್ ಒನ್ ವಿಲ್ ಬಿ ದ ಮಾಸ್ ಬೈ ಮಾಸ್ ಮೆಥಡ್, ಸೆಕೆಂಡ್ ಒನ್ ವಿಲ್ ಬಿ ದ ಮಾಸ್ ಬೈ ವಾಲ್ಯೂಮ್ ಮೆಥಡ್, ಥರ್ಡ್ ಒನ್ ವಿಲ್ ಬಿ ದ ವಾಲ್ಯೂಮ್ ಬೈ ವಾಲ್ಯೂಮ್ ಮೆಥಡ್. ಅದ್ರದ್ದು ಡೀಟೇಲ್ ಅನಾಲಿಸಿಸ್ ಇವತ್ತು ಪ್ರಾಬ್ಲಮ್ಸ್ ನ ನಾವು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ ಕ್ವೆಶ್ಚನ್ ಇಲ್ಲಿ ಹಾಕಿದ್ದೇವೆ. ಎ ಸೊಲ್ಯೂಷನ್ ಕಂಟೈನ್ಸ್ ಎ 30 ಗ್ರಾಮ್ ಆಫ್ ಶುಗರ್ ಡಿಸಾಲ್ವ್ಡ್ ಇನ್ 370 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಆಫ್ ದಿಸ್ ಸೊಲ್ಯೂಷನ್. ನೀವು ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು 30 ಗ್ರಾಮ್ ಶುಗರ್ ನ ಡಿಸಾಲ್ವ್ಡ್ ಇನ್ 370 ಗ್ರಾಮ್ ಆಫ್ ವಾಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮಾಸ್ ಆಫ್ ಎ ಸಾಲ್ಯೂಟ್ ಎಷ್ಟಾಯ್ತು? 30 ಗ್ರಾಮ್. ಮಾಸ್ ಆಫ್ ಎ ಸಾಲ್ಯೂಟ್ ವಿಲ್ ಬಿ ದ 30 ಗ್ರಾಮ್ ಅಂಡ್ ಮಾಸ್ ಆಫ್ ಎ ಸಾಲ್ವೆಂಟ್ ಯಾವ್ದ್ರಲ್ಲಿ ಕರಗಿದೆ? ವಾಟರ್ ಅಲ್ಲಿ ಕರಗಿದೆ, ಅದನ್ನ ಸಾಲ್ವೆಂಟ್ ಅಂತ ಕರಿತೀವಿ. ಇಟ್ ವಿಲ್ ಬಿ ದ 370 ಗ್ರಾಮ್ ಅಂಡ್ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ವಿಲ್ ಬಿ is 30 gram plus 370 gram is equal to 400 gram. ಸೊ ನಮಗೆ ನೆಕ್ಸ್ಟ್ ಏನ್ ಕೇಳಿದ್ದಾರೆ ಇದರಲ್ಲಿ? ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವೀಗ ಫಸ್ಟ್ ಮಾಸ್ ಬೈ ಮಾಸ್ ಮೆಥಡ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಯು ಕ್ಯಾನ್ ಟೇಕ್ ದ ಫಾರ್ಮುಲಾ ಆಸ್ ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ 100, which gives the percentage by mass percentage. So ಈಗ ಮಾಸ್ ಆಫ್ ಸಾಲ್ಯೂಟ್ ಎಷ್ಟಿದೆ ನಮ್ಮ ಹತ್ರ? 30 ಗ್ರಾಮ್ಸ್ ಇದೆ. ಮಾಸ್ ಆಫ್ ಸೊಲ್ಯೂಷನ್ ಎಷ್ಟಿದೆ? 400 ಗ್ರಾಮ್ಸ್ ಇದೆ. 400 ಇದೆ ಇಂಟು 100, 0 gets cancel, 30 by 4 ಉಳಿಯುತ್ತೆ. 30 by 4 is equals to 7.5. It will be the percentage mass by mass percentage. This will be the answer. Okay, next question will be the if 110 gram of copper sulfate is present in 550 gram of solution, calculate the concentration of the solution by using percentage mass by mass percentage. So ಈಗ ಫಸ್ಟ್ ಏನ್ ಕೊಟ್ಟಿದ್ದಾರೆ? ಮಾಸ್ ಆಫ್ ಕಾಪರ್ ಸಲ್ಫೇಟ್. ಇಟ್ ಈಸ್ ನಥಿಂಗ್ ಬಟ್ ಕಾಪರ್ ಸಲ್ಫೇಟ್ ಅಂತ ಹೇಳಿದ್ರೆ ಸೊಲ್ಯೂಷನ್ ಕರಗಿದೆ. ಇಟ್ಸ್ ಕಾಲ್ಡ್ ಎಸ್ ಎನ್ ಸಾಲ್ಯೂಟ್. ಸೊ ವಿ ಕ್ಯಾನ್ ಟೇಕ್ ಮಾಸ್ ಆಫ್ ಸಾಲ್ಯೂಟ್ ಇಸ್ ಈಕ್ವಲ್ಸ್ ಟು 110 ಗ್ರಾಮ್ಸ್. ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಆಗಿ ನಮಗೆ ಸೆಕೆಂಡ್ ಪಾಯಿಂಟ್ ಕೊಟ್ಟಿದ್ದಾರೆ. ಮಾಸ್ ಆಫ್ ಸೊಲ್ಯೂಷನ್ ಈಸ್ ಅಬೌಟ್ 550 grams. Okay. So formula again, mass by mass percentage is equals to mass of solute divided by mass of solution. So that's into 100. ನಮಗೆ mass of solute ಎಷ್ಟಿದೆ? 110 gram divided by 550 into 100. So 0 gets cancelled. 11 ones are 11 5s are 5 ones are 5 20s are. So it is equals to 20% mass by mass concentration. Very simple problem. ಇದು ನೋಡಿದ ತಕ್ಷಣ ಹೇಳ್ಬೋದು 110 by 55 ಮಾಡಿ into percentage ಮಾಡಿದ್ರೆ you will get the answer for this. A solution, next problem. A solution contains a 50 ml of alcohol mixed with 150 ml of water. Calculate the concentration of the solution. ನಮಗೆ ಎಲ್ಲಾ ಕ್ವಶನ್ಸ್ ಒಂದು ಕಾಮನ್ ಆಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಯಾವ ಮೆಥಡ್ ಯೂಸ್ ಮಾಡ್ಬೇಕು ಅಂತ ಕೊಟ್ಟಿಲ್ಲ. ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಲ್ಯೂಟ್ ಗ್ರಾಮ್ ಅಲ್ಲಿ ಇದೆ, ಸೊಲ್ಯೂಷನ್ ಗ್ರಾಮ್ ಅಲ್ಲಿ ಇದೆ ಅಂತ ಹೇಳಿದ್ರೆ we go for mass by mass percentage. Okay, next method, solute will be in the ml and solution will be in the ml. ಆ ಇದರಲ್ಲಿ ನಾವು
ಇದನ್ನ ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡ್ತೀವಿ. ಅದೇ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದ್ರೆ ಇನ್ನೊಂದು ವಾಲ್ಯೂಮ್ ಬೈ ಮಾಸ್. Third method will be the here mass of solute by volume. Mass by volume method here. Third one. So ಅವಾಗ ನಮಗೆ solute grams ಅಲ್ಲಿ ಇರುತ್ತೆ, solution will be ml ಅಲ್ಲಿ ಕೊಟ್ಟಿರ್ತಾರೆ. ಅವಾಗ ನಾವು ಥರ್ಡ್ ಮೆಥಡ್ ನ ಫಾಲೋ ಮಾಡ್ತೀವಿ. ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ 50 ml ಅಂತ ಕೊಟ್ಟಿದ್ದಾರೆ, ಸೊಲ್ಯೂಷನ್ ವಿಲ್ ಬಿ ದ 150 ml ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ಲಿ ವಿಲ್ ಗೋ ಫಾರ್ ಪರ್ಸೆಂಟೇಜ್ ವಾಲ್ಯೂಮ್ ಬೈ ವಾಲ್ಯೂಮ್ ಗೆ ಹೋಗ್ತೀವಿ. ಸೊ ಈಗ ಸೊಲ್ಯೂಷನ್ ಕಂಟೆಂಟ್ಸ್ 50 ml ಆಫ್ ಆಲ್ಕೋಹಾಲ್ ಅಂತ ಹೇಳಿದ್ರೆ ನಿಮಗೆ ವಾಲ್ಯೂಮ್ ಆಫ್ ಸಾಲ್ಯೂಟ್ ವಿಲ್ ಬಿ is 50 ml and mixed with water. Solution capacity ಕೊಟ್ಟಿಲ್ಲ, so volume of water will be 150 ml. So ನಮಗೆ volume of solution will be volume of solute plus volume of solvent. This will be equals to 50 plus 150, that is equals to 200 ml ಆಗುತ್ತೆ. ಸೊ ನೆಕ್ಸ್ಟ್ ಪರ್ಸೆಂಟೇಜ್ ವಾಲ್ಯೂಮ್ ಬೈ ವಾಲ್ಯೂಮ್ ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ವಾಲ್ಯೂಮ್ ಆಫ್ ಸಾಲ್ಯೂಟ್ ಎಷ್ಟು ಬಂದಿದೆ ನಮಗೆ 50 ಇದೆ, ಸೊಲ್ಯೂಷನ್ ಎಷ್ಟಿದೆ 200 ಇದೆ, ಇಂಟು 100, 0 cancel, so 25. So it will be is equals to 25% volume by volume. Okay, next problem. If 2 ml of acetone is present in the 45 ml of aqueous solution. ಇಲ್ಲಿ ಸೊಲ್ಯೂಷನ್ ನಮಗೆ ಪ್ರಾಬ್ಲಮ್ ಅಲ್ಲಿ ಯಾವಾಗಲೂ ಸೊಲ್ಯೂಷನ್ ಅಂತ ಕೊಟ್ಬಿಟ್ರೆ ಡೈರೆಕ್ಟ್ ಆಗಿ ನಾವು ml ಅಲ್ಲಿ ಇದೆ ಅಂತ ಹೇಳಿದ್ರೆ we can take it as volume of solution. ನಿಮ್ಗೆ ಇನ್ ಕೇಸ್ ಯಾವ್ಲಾರು ಡಿಸಾಲ್ವ್ ಆಗಿದೆ ಅಂತ ಕೊಟ್ರೆ, ವಾಟರ್ ಡಿಸಾಲ್ವ್ ಆಗಿದೆ, ಯಾವ್ಲಾರು ಡಿಸಾಲ್ವ್ ಆಗಿದೆ ಅಂತ ಕೊಟ್ರೆ ಮಾತ್ರ ನೀವು ಆಡ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್ ದ ಕ್ವಾಂಟಿಟಿ ಆಫ್ ಸೊಲ್ಯೂಷನ್. ಇಟ್ ವಿಲ್ ಬಿ ಅಬೌಟ್ 45 ml. ನೆಕ್ಸ್ಟ್ ವಾಲ್ಯೂಮ್ ಆಫ್ ಸಾಲ್ಯೂಟ್ ಯಾವ್ದು ತರಗಿದೆ, ಅಸಿಟೋನ್ ತರಗಿದೆ. ವಾಲ್ಯೂಮ್ ಆಫ್ ಸಾಲ್ಯೂಟ್ ವಿಲ್ ಬಿ ಅಬೌಟ್ is taken as 2 ml. Okay, fine. Next, percentage volume by volume, same formula, volume of solute divided by volume of solution into 100. So volume of solute ಅಂತ ಹೇಳಿದ್ರೆ ಎಷ್ಟು ಬಂದಿದೆ ನಮಗೆ 2 ml ಕೊಟ್ಟಿದ್ದಾರೆ. Next, volume of solution will be the 45 and into 100. So 2 ml ಕೊಟ್ಟಿರೋದ್ರಿಂದ it will be about 200 divided by 45. ಸೊ ಇದನ್ನ ಯಾವ್ದ್ರಲ್ಲಿ 5 ಅಲ್ಲಿ ಡಿವೈಡ್ ಮಾಡ್ಕೊಳ್ಳಿ, 9 and it's about 4, 5 for the 20, 40 divided 9 by 40 ಅಂತ ಹೇಳಿದ್ರೆ 9 4s are 36, so it's about 4.4. Solution have a concentration of 4.4%. Next problem will be the 12 gram of potassium sulfate dissolved in 75 gram of water at 60 degrees Celsius. What is the solubility in water at the temperature? ಇಲ್ಲಿ mass of the solute ಎಷ್ಟಿದೆ ಅಂತ ಹೇಳಿದ್ರೆ mass of solute will be the ಎಷ್ಟಿದೆ 12 grams ಇದೆ. Next one, mass of solvent. Mass of solvent will be the 75 grams. ಸೊ ಈಗ ನಿಮಗೆ ಗ್ರಾಮ್ಸ್ ಅಲ್ಲಿ ಬಂದಿರೋದ್ರಿಂದ ವಿ ವಿಲ್ ಗೋ ಫಾರ್ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಹೋಗ್ತೀವಿ ಪ್ರಾಬ್ಲಮ್ ಅಲ್ಲಿ. ಸೊ ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಸೊ ಇದರಲ್ಲಿ ನಮಗೆ ಸಾಲ್ವೆಂಟ್ ಗೊತ್ತಿದೆ, ಸಾಲ್ಯೂಟ್ ಗೊತ್ತಿದೆ. ಸೊ ಅದಕ್ಕೋಸ್ಕರ ಈಗ ನಾವ್ ಏನ್ ಮಾಡ್ಬೇಕು, ಟೋಟಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡುವ. ಮಾಸ್ ಆಫ್ ಟೋಟಲ್ ಗ್ರಾಮ್ ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು
give the addition of both the things, and it will be then mass of solution find out ಮಾಡಬೇಕು ಅಂತ ಹೇಳಿದ್ರೆ same formula, it will be about 12 plus 75 is equals to it's about 87 grams. So mass of solute will be 12, mass of solution will be the 87 into 100, calculate ಮಾಡಿದ್ರೆ we will get the answer of 13.79 percentage mass percentage. ಓಕೆ, ಇವತ್ತಿಗೆ ನಾವು ಇಷ್ಟು ಪ್ರಾಬ್ಲಮ್ಸ್ ನ ಕ್ಲೋಸ್ ಮಾಡ್ತಿದೀವಿ. ನೆಕ್ಸ್ಟ್ ಟಾಪಿಕ್ ನ ಕಂಕ್ಲೂಡ್ ಮಾಡ್ತೀವಿ. ಸೊ ಹೋಪ್ ಎಲ್ಲರಿಗೂ ಇದ್ರದ್ದು ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡೋ ಮೆಥಡ್ಸ್ ಗಳು ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮುಂದಿನ ಕ್ಲಾಸಸ್ ನ ಕಂಟಿನ್ಯೂ ಮಾಡ್ತೀವಿ. ಇದನ್ನೆಲ್ಲಾನು ಯಾರ್ಯಾರಿಗೆ ಬೇಕಿದೆ ಅದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಕ್ಲಾಸ್ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇಲ್ಲ ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು.